ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಹಾಗಲಕಾಯಿ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಹಾಗಲಕಾಯಿ ಅಂದ ತಕ್ಷಣ ಯಪ್ಪ ಕಹಿ ಅಂತ ಮೂಗು ಮುರಿಯೋರೇ ಜಾಸ್ತಿ. ಆದರೆ ನಾವು ಈ ಗ್ರೇವಿಯನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಇದು ಒಂಚೂರು ಕಹಿ ಬರೋದಿಲ್ಲ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುವಂಥ ಗ್ರೇವಿ. ಒಂದು ಸಲ ಮಾಡ್ಕೊಂಡು ತಿನ್ನಿರಿ, ಒಂಚೂರು ಕಹಿ ಇರೋದಿಲ್ಲ. ಗ್ರೇವಿನ ಮತ್ತೆ ಮತ್ತೆ ಮಾಡಿಕೊಂಡು ತಿಂತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: ಹಾಗಲಕಾಯಿ, ಇದ್ರೊಳಗಿನ ಬೀಜ ತೆಗೆದು ನಾವು ಕಟ್ ಮಾಡಿ ಇಟ್ಕೊಂಡಿವಿ, ಕಡಲೆ ಹಿಟ್ಟು 2 ಸ್ಪೂನು, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಟೊಮೆಟೊ, ಹುಣಸೆಹಣ್ಣು, ಅರಿಶಿಣ ಸ್ವಲ್ಪ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಅಚ್ಕಾರದ ಪುಡಿ ಮತ್ತು ಹವೀಜ ಪೌಡ್ರು. ಇವಿಷ್ಟು ಸಾಮಗ್ರಿಗಳು ಬೇಕು. ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ಇವನ್ನೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಾಗಲಕಾಯಿನ ಇದಕ್ಕೆ ಹಾಕಬೇಕು. ಮೇಲಿನ ಸಿಪ್ಪಿ ನಾವು ತೆಕ್ಕೊಂಡಿವಿ, ಸ್ವಲ್ಪ ತೆಕ್ಕೊಂಡು ಒಳಗಿಂದ ಬೀಜ ಎಲ್ಲ ತೆಗೆದು ಹಿಂಗೆ ಓಪನ್ ಮಾಡಿ ಇಟ್ಕೊಂಡಿವಿ. ಬೀಜ ಮತ್ತು ಸಿಪ್ಪೆನ ವೇಸ್ಟ್ ಮಾಡಿಲ್ಲ, ಅದರಿಂದನೂ ಒಂದು ಡಿಶ್ ಮಾಡಿವಿ. ಅದನ್ನು ಮುಂದಿನ ವೀಡಿಯೋ ಒಳಗೆ ನಾನು ತೋರಿಸ್ತೀನಿ. ಈಗ ಇದೇನು ಬೀಜ ಮತ್ತು ಇದನ್ನು ತಕ್ಕೊಂಡು ಇಟ್ಕೊಂಡಿದ್ವಲ್ಲ, ಇದನ್ನು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಅವು ಗೋಲ್ಡನ್ ಬ್ರೌನ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈ ಬೀಜ ಮತ್ತು ಮೇಲಿನ ಸಿಪ್ಪೆಯನ್ನು ನಾವು ಸ್ವಲ್ಪ ಲೈಟಾಗಿ ಸಿಪ್ಪೆ ತಕ್ಕೊಂಡಿದ್ದೀವಿ ಮೇಲಿಂದು, ಅದರಿಂದನೂ ಒಂದು ಡಿಶ್ ಮಾಡ್ತಾಯಿದ್ದೀವಿ. ಅದನ್ನೇನು ವೇಸ್ಟ್ ಮಾಡ್ತಾಯಿಲ್ಲ, ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ಕೊಡ್ತೀವಿ. ಇವು ಫ್ರೈ ಆಗೋ ತನಕ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಈರುಳ್ಳಿ, ಇದೇನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಮಾಡೋಕ್ಕೆ ಹಾಕ್ಕೋಬೇಕು. ಆಮೇಲೆ ಟೊಮೆಟೊನೂ ಪೇಸ್ಟ್ ಮಾಡೋಕ್ಕೆ ಹಾಕಬೇಕೀಗ. ಹಾಕ್ಕೊಂಡು ಹುಣಸೆಹಣ್ಣು, ಟೊಮೆಟೊನೂ ಹಾಕಿದ್ದೀವಿ, ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಸ್ವಲ್ಪ ಟೇಸ್ಟಿನ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಜೀರಿಗೆ, ಆಮೇಲೆ ಹವೀಜ್ ಪೌಡ್ರ್ ಸ್ವಲ್ಪ, ಕೊತ್ತಂಬರಿನೂ ಹಾಕಿದ್ದೀವಿ, ಸ್ವಲ್ಪ ಹವೀಜ್ ಪುಡಿನೂ ಹಾಕಬೇಕು. ಬೆಳ್ಳುಳ್ಳಿ 2 ತೊಗೊಂಡಿದ್ದೀವಿ, ಸಿಪ್ಪೆ ತೆಗೆದಿದ್ದು 2 ಬೆಳ್ಳುಳ್ಳಿ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ನಿಮ್ಮ ಖಾರ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿನ ಹಾಕ್ಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕಬಾರ್ದು ಇದಕ್ಕೆ, ಹಂಗೆ ಈರುಳ್ಳಿ ಟೊಮೆಟೊ ಇದರಲ್ಲೇ ಪೇಸ್ಟ್ ಆಗಬೇಕದು. ಇದನ್ನು ಒಂದು ಕಡೆಯಿಂದ ತಿರುಗಿಸ್ಕೋಬೇಕು. ಮತ್ತು ಇವಾಗ ಫ್ರೈ ಮಾಡೋಕ್ಕೆ ಹಾಕಿದ್ವಲ್ಲ ಅದನ್ನು ಒಂದು ಕಡೆ ಅಷ್ಟೇ ಹಾಕಿದ್ವಿ, ಇನ್ನೊಂದು ಕಡೆಗೆ ಈಗ ತಿರುಗಿಸ್ಕೋಬೇಕು. ಹಿಂಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಹಿಂಗೆ ಈ ಥರ ಆಗ್ತಾವೆ. ಇದನ್ನ ಒಂದು ಕಡೆ ತೆಗೆದು ಇಟ್ಕೋಬೇಕು. ಈ ಹಾಗಲಕಾಯಿನ ಒಂದು ಕಡೆ ತೆಗೆದು ಇಟ್ಕೋಬೇಕು. ಹೀಗೆ 2-3 ಟ್ರಿಪ್ಪು ಹಾಗಲಕಾಯಿನೆಲ್ಲ ಅದನ್ನು ಡೀಪ್ ಫ್ರೈ ಟೈಪ್ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಅದೇ ಎಣ್ಣೆಗೆ ಇದೇನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಇದಕ್ಕೆ ನಾವು ನೀರು ಹಾಕಿಲ್ಲ, ಮಸಾಲೆಗೆ ನೀರು ಒಟ್ಟು ಹಾಕಬಾರ್ದು. ಇದಕ್ಕೆ ಆ ಟೊಮೆಟೊ ಮತ್ತು ಈರುಳ್ಳಿ ನೀರು ಬಿಟ್ಕೊಂಡಿದ್ದ ಮಸಾಲೆ ಗ್ರೈಂಡ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕನೂ. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಿರೋದಿಲ್ಲ, ಹಂಗಾಗಿ ನೀವು ಎಷ್ಟು ದಿನ ಇಟ್ಕೊಂಡು ತಿಂದರೂ ಚಲೋನೇ ಇರ್ತೈತೆ. ಇದು ಎಲ್ಲರೂ ನೀವು ಲಾಂಗ್ ಜರ್ನಿ ಎಲ್ಲರೂ ಹೊಂಟೀವಿ ಅಂದಾಗ, ಬುತ್ತಿ ಗಿತ್ತಿ ಮಾಡ್ಕೋಬೇಕು ಅಂದಾಗ ಇದನ್ನು ಈ ಪಲ್ಯ ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬೋದು. ಲಾಸ್ಟಿಗೆ 2 ಸ್ಪೂನ್ ಕಡಲೆ ಹಿಟ್ಟು ಹಾಕಾಕತ್ತೀವಿ. ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ ಇದು ಪಲ್ಯ. ರೊಟ್ಟಿ ಮತ್ತು ಚಪಾತಿಗೆ, ಅನ್ನಕ್ಕೆ ನೆಂಚ್ಕೊಳಕ್ಕೆ ಭಾಳ ಟೇಸ್ಟಿ ಆಗ್ತೈತಿ ಇದು ಗ್ರೇವಿ. ಒಂದು ಸಲ ಮಾಡ್ಕೊಂಡು ನೋಡಿರಿ, ನಿಮ್ಗೆ ಗೊತ್ತಾಗ್ತೈತಿ. ಹಾಗಲಕಾಯಿ ಅಂತ ಗೊತ್ತೇ ಆಗೋದಿಲ್ಲ ಯಾರಿಗೂ, ಅಷ್ಟು ಚಲೋ ಬರ್ತೈತಿ. ಈಗೇನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅವೆಲ್ಲ ಹಾಗಲಕಾಯಿನ ಈಗ ಇದಕ್ಕೆ ಹಾಕಬೇಕು. ಈ ಗ್ರೇವಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಆದ್ಮೇಲೆ ಚಲೋ ಆಗ್ತೈತಿ. ಆಮೇಲೆ ಹಾಗಲಕಾಯಿ ಅಂತೂ ಶುಗರ್ದವರಿಗೆ ಎಲ್ಲ ಭಾಳ ಚಲೋ, ಎಲ್ಲರಿಗೂ ಹೆಲ್ತಿಗೆ ಭಾಳ ಒಳ್ಳೆಯದು ಹಾಗಲಕಾಯಿ. ಅದು ಕಹಿ ಇರ್ತೈತಿ ಅಂತ ಯಾರೂ ಜಾಸ್ತಿ ತಿನ್ನೋಕೆ ಇಷ್ಟಪಡೋದಿಲ್ಲ. ಬಟ್ ಈ ರೀತಿ ಮಾಡಿಕೊಟ್ರೆ ಎಲ್ಲರೂ ಲೈಕ್ ಮಾಡಿ ತಿಂತಾರೆ. ಇದನ್ನು ಗೊತ್ತೂ ಆಗೋದಿಲ್ಲ ಹಾಗಲಕಾಯಿದು ಅಂಥೇಳಿ.
ಸ್ವಲ್ಪ ಅದೆಲ್ಲ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡು ಈಗ ನಮ್ಮ ಹಾಗಲಕಾಯಿ ಗ್ರೇವಿ ರೆಡಿ ಆಗೈತಿ. ರೊಟ್ಟಿ, ಚಪಾತಿ, ಅನ್ನದ ಜೊತೆ ನೆಂಚ್ಕೊಬೋದು, ದೋಸೆಗೂ ನೆಂಚ್ಕೊಬೋದು. ಇದನ್ನು ಟೇಸ್ಟ್ ಚಲೋ ಇರ್ತೈತಿ. ರೆಡಿ ಆಯ್ತು ನಮ್ಮ ಹಾಗಲಕಾಯಿ ಗ್ರೇವಿ. ನೀವು ಎಲ್ಲರೂ ಒಂದು ಸಲ ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ. ಮನುಷ್ಯನು ಕಾರ್ಯಗಳಿಂದ ಶ್ರೇಷ್ಠನಾಗುತ್ತಾನೆ, ಹುಟ್ಟಿನಿಂದಲ್ಲ ಎನ್ನುವ ನುಡಿಮುತ್ತಿನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಸವಿರುಚಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.